ಟಿಕೆಟ್ ಪಡೆದು ಬೆಳಗಾವಿಯ ಚುನಾವಣಾ ಅಖಾಡಕ್ಕೆ ಈಗ ಜಗದೀಶ್ ಶೆಟ್ಟರ್ ಅವರು ಧುಮುಕಿರುವಂಥದ್ದು. ಇವತ್ತು ಮೊದಲ ಬಾರಿಗೆ ಅವರು ಚುನಾವಣಾ ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಸೊ ಒಂದು ಕಡೆ ಚುನಾವಣಾ ಅಖಾಡಕ್ಕೆ ಜಗದೀಶ್ ಶೆಟ್ಟರ್ ಅವರು ಎಂಟ್ರಿ ಕೊಟ್ಟಿದ್ದರೆ, ಇನ್ನೊಂದು ಕಡೆ ಅವರ ಇಡೀ ಕುಟುಂಬ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದೆ. ಒಂದು ಕಡೆ ಮಂಗಳ ಅಂಗಡಿಯವರಾಗಿರ್ಬೋದು, ಸಂಕಲ್ಪ ಶೆಟ್ಟರ್ ಅವರಾಗಿರ್ಬೋದು, ಹಾಗೂ ಶ್ರದ್ಧಾ ಶೆಟ್ಟರ್ ಅವರಾಗಿರ್ಬೋದು. ಈಗ ಅವರ ಅಂದ್ರೆ ಸುರೇಶ್ ಅಂಗಡಿಯವರ ತಮ್ಮನ ಮಗ ಚೇತನ್ ಅಂಗಡಿಯವರು ಕೂಡ ಏನಂತಂದ್ರೆ ಪ್ರಚಾರಕ್ಕೆ ಧುಮುಕಿರುವಂಥದ್ದು. ಸೊ ಅವ್ರ ಜೊತೆಗೆ ಮಾತಾಡ್ತೀನಿ. ಸರ್, ಶ್ರದ್ಧಾ ಶೆಟ್ಟರ್ ಅವರಾಗಿರ್ಬೋದು, ನೀವಾಗಿರ್ಬೋದು, ಮಂಗಳ ಅಂಗಡಿಯವರಾಗಿರ್ಬೋದು, ಎಲ್ಲರೂ ಕೂಡಿ ಕ್ಯಾಂಪೇನ್ ಶುರು ಮಾಡಿದ್ರಿ. ಹೇಗಿದೆ ವಾತಾವರಣ? ವಿಶೇಷವಾಗಿ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಬಹಳ ಅದ್ದೂರಿಯಾದ ಸ್ವಾಗತವನ್ನು ನಮ್ಮ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ. ದಿವಂಗತ ಸುರೇಶ್ ಅಂಗಡಿಯವರ ಈ 20 ವರ್ಷಗಳ ಕಾಲ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ, ಈ ಕಾರ್ಯಕರ್ತರ ಒಂದು ಸಪೋರ್ಟಿಂದ, ಅಂದರೆ ಅವರ ಆಶೀರ್ವಾದದಿಂದ, ಅವರ ಶಕ್ತಿಯಿಂದ ಬಹಳಷ್ಟು ಕೆಲಸಗಳನ್ನ ಬೆಳಗಾವಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಮಂಗಲಾ ಸುರೇಶ್ ಅಂಗಡಿಯವರು ಕೂಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದೆಲ್ಲ ಒಂದು ಇವತ್ತಿನ ದಿವಸ ಈ ಜನರು ಏನು ಸೇರಿದ್ದಾರೆ, ಅದು ಜಗದೀಶ್ ಶೆಟ್ಟರ್ ಬಹಳ ಅದ್ದೂರಿಯಾದ ಸ್ವಾಗತ ಹಾಗೂ ಅದ್ದೂರಿಯಾದ ಆಶೀರ್ವಾದ ಅಂತಲೇ ನಾನು ಹೇಳಕ್ಕೆ ಬಯಸ್ತೀನಿ. ಬಹಳ ಚೆನ್ನಾಗಿ ವಾತಾವರಣ ಇದೆ. ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕಾಣಿಸ್ತಾ ಇದ್ದಾರೆ. ಅದೇ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾವು 400ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ವಿಶೇಷವಾಗಿ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರ್ತೀವಿ ಅನ್ನೋಂಥ ವಿಶ್ವಾಸವೂ ಕೂಡ ನಮಗಿದೆ. ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ ಸರ್, ಏನು ಅಂತಂದ್ರೆ ಈ ಬೆಳಗಾವಿ ಮನೆ ಮಗ, ಬೆಳಗಾವಿಯ ಬೀಗ ಅನ್ನುವಂಥ ಮಾತುಗಳು ಈಗ ತೇಲಿ ಬಿಡ್ತಾ ಇದ್ದಾರೆ. ಸೊ ಅದಕ್ಕೇನು ಹೇಳ್ತಾರೆ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಬೀಗರಾಗೋಕ್ಕಿಂತ ಮೊದಲು ಬೆಳಗಾವಿಯ ಒಬ್ಬ ಮಗ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಯಾಕಂತಂದ್ರೆ ಅವರು ಸತತ 30 ವರ್ಷಗಳ ಕಾಲ ಪಕ್ಷದಲ್ಲಿ ನಿಷ್ಠೆಯಿಂದ ದುಡ್ದಂಥವ್ರು, ಉತ್ತರ ಕರ್ನಾಟಕಕ್ಕಾಗಿ ದುಡ್ದಂಥವ್ರು. ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಅವರು ಮುಖ್ಯಮಂತ್ರಿಗಳಾಗಿದ್ದರು. ಇದೇ ಪ್ರಕಾರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಬಹುಶಃ ಈ ಟಿಕೆಟ್ ಟಪ್ಪಣಿಗಳಿಗೆ ನಾವೆಲ್ಲ ಕಿವಿಗೆ ಗೂಡದೆ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಈ ಬಿಜೆಪಿಯಲ್ಲಿನ ಬಂಡಾಯ ಮುಗಿಯೋ ಅಷ್ಟರಲ್ಲಿ ನಮ್ದು ಎಲೆಕ್ಷನ್ ಮುಗಿದೋಗಿರುತ್ತೆ, ಈ ಬಿಜೆಪಿಯವರು ಬಂಡಾಯ ಮಾಡ್ಕೊಂಡು ಹಂಗೆ ಉಳಿಲಿ, ಎಲೆಕ್ಷನ್ ಮುಗಿಸ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಇವತ್ತು ಪ್ರತಿಪಕ್ಷದಲ್ಲೂ ಸಣ್ಣ ಪುಟ್ಟ ಮನಸ್ತಾಪಗಳಿರ್ತಾವ, ಆದರೆ ಯಾವುದೇ ರೀತಿ ಬಂಡಾಯ ಅನ್ನುವಂಥ ಮಾತೇ ಇಲ್ಲ. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಇದೇ ತಮಗೆಲ್ಲ ಒಂದು ವಿಶೇಷವಾಗಿ ತಾವು ಕಾಣ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನ ನಮಗೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ಪ್ರಕಾರ ಇವತ್ತು ಕಾಂಗ್ರೆಸ್ನವರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು, ಅದಕ್ಕೆ ಯಾವುದಕ್ಕೂ ನಾವು ಕಿವಿ ಕೊಡೋದು ಬೇಡ, ಕಿವಿ ಕೊಡೋ ಅವಶ್ಯಕತೆಯೂ ಇಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಾಗಿಂದ ಇಡೀ ರಾಜ್ಯದಲ್ಲಿ ಏನು ಸುಧಾರಣೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಬಸ್ ಫ್ರೀ, ಕರೆಂಟ್ ಫ್ರೀ ಅನ್ನೋದು ಬಿಟ್ಟರೆ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇವತ್ತು ಯುವಕರು ಕೂಡ ಕೆಲಸ ಮಾಡೋಕ್ಕೆ ಹಿಂಸರಿತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಪ್ರತಿ ಮನೆಯದು ಆರ್ಥಿಕ ಪರಿಸ್ಥಿತಿ ಹಾಳಾಗ್ತಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಪ್ರತಿ ಕಾರ್ಯಕರ್ತರನ್ನ ಗುರುತಿಸಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳ ಕೆಲಸಗಳಾಗ್ತಾ ಇದೆ. ಇದೇ ನಮಗೆಲ್ಲ ಅಸ್ತ್ರ ಅಂತ ಹೇಳಿಕೊಂಡು ಬರುವಂಥ ದಿನಮಾನಗಳಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರನ್ನ ಕನಿಷ್ಠ 2 ಲಕ್ಷಗಳ ಮತಗಳ ಅಂತರದಿಂದ ಗೆದಿಸ್ಕೊಂಡು ಬರ್ತೀವಿ ಅನ್ನೋಂಥ ವಿಶ್ವಾಸ ಕೂಡ ನಮಗಿದೆ. ಇವಿಷ್ಟು ಏನು ಅಂತಂದ್ರೆ ಚೇತನ್ ಅಂಗಡಿಯವರ ಮಾತುಗಳು. ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಎಲೆಕ್ಟ್ ಆಗ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.